ಒಂದ್ ತಪ್ಪಿನ ಹಿಂದೆ 100 ತಪ್ಪು ಮಾಡ್ತಾ ಹೋದ್ರೆ ಹೇಗೆ? ಪ್ಲೀಸ್ ಅರ್ಥ ಮಾಡ್ಕೊ, ನನ್ ಮಾತ್ ಕೇಳು. ನಾನ್ ಸತ್ರು ನಿನ್ ಮಾತ್ ಕೇಳಲ್ಲ. ಮಾಡೋದೆಲ್ಲ ಮಾಡಿ ಇವಾಗ ಬಂದು ಬಣ್ಣ ಮಾಡೋದ್ ಮಾತಾಡ್ತೀಯಾ? ನನಗ್ ನಿನ್ ನಾಟಕ ಸಿಂಪದಿ ಬೇಕಾಗಿಲ್ಲ ಕಣೆ. ಸರಿನೋ ತಪ್ಪೋ, ಒಳ್ಳೇದೋ ಕೆಟ್ಟದೋ, ಇದು ನನ್ ಡಿಸಿಷನ್. ನನ್ ಲೈಫ್ನ ನಾನೇ ನೋಡ್ಕೋತೀನಿ. ಏನಾಗುತ್ತೋ ಆಗೋಗ್ಲಿ, ಅದ್ರ ಬಗ್ಗೆ ನನಗೆ ಯಾವ ಭಯನೂ ಇಲ್ಲ. ಭಯ ಪಡೋದಾದ್ರೆ ನಿನ್ನಂತ ಒಳ್ಳೆತನದ ಮುಖವಾಡ ಹಾಕೊಂಡಿರ್ತಾರಲ್ಲ ಅಂತವ್ರನ್ನ ನೋಡಿ ಭಯ ಪಡ್ಕೋಬೇಕು. ನಿನ್ ಕೈ ಮುಗಿತೀನಿ ಕಣೆ. ಈ ಸುಳ್ಳು ಸಮಾಧಾನನ ನಿನ್ನ ಹತ್ರನೇ ಇಟ್ಕೊಂಡು ನನ್ನ ಪಾಡಿಗೆ ನಾನು ಬಿಟ್ಬಿಡು. ಈ ಸಮಾಧಾನದ ಅವಶ್ಯಕತೆ ನನ್ಕಿಂತ ಜಾಸ್ತಿ ಮುಂದೆ ನಿನ್ಗೆ ಬೇಕಾಗುತ್ತೆ. ಅಜ್ಜಿ ಅವಳು ಹೇಗ್ ಮಾತಾಡ್ತಾಳೆ ಅಂತ. ನಾನ್ ನಾಟಕ ಆಡ್ತಿದ್ದೀನಂತೆ, ಒಳ್ಳೆತನದ ಮುಖವಾಡ ಹಾಕೊಂಡಿದ್ದೀನಂತೆ. ಅವಳು ನನ್ ಮೇಲಿನ ಸಿಟ್ಟಿಗೆ ಅವಳ ಜೀವನನ ಹಾಳು ಮಾಡ್ಕೋತಿದ್ದಾಳೆ. ನಾನು ಅವಳಿಗೆ ಅಕ್ಕ. ನನಗ್ ಗೊತ್ತು ಅಜ್ಜಿ, ಅವಳಿಗೆ ಅವಳ ಪ್ರಾಬ್ಲಮ್ನ ಹ್ಯಾಂಡಲ್ ಮಾಡಕ್ ಬರಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವಳು ತುಂಬಾ ಬೇಗ ಗಾಬರಿ ಆಗ್ತಾಳೆ, ಹೆದರ್ಕೋತಾಳೆ. ಅವಳಲ್ಲಿ ನಿಜವಾಗ್ಲೂ ಖುಷಿಯಾಗಿಲ್ಲ ಅಜ್ಜಿ. ಆದ್ರೆ ನನ್ ಮೇಲಿನ ಹಠಕ್ಕೆ ಅವಳು ಅದನ್ನ ಒಪ್ಕೋತಿಲ್ಲ ಅಷ್ಟೇ. ಅಜ್ಜಿ, ನನಗ್ ತುಂಬಾ ಭಯ ಆಗ್ತಿದೆ. ಅವಳು ಈ ಹಠದಲ್ಲಿ ಅವಳ ಜೀವನನ ಎಲ್ಲಿ ಪೂರ್ತಿಯಾಗಿ ಹಾಳು ಮಾಡ್ಕೊಂಡ್ಬಿಡ್ತಾಳೋ ಅಂತ ನಂಗೆ ತುಂಬಾ ಭಯ ಆಗ್ತಿದೆ ಅಜ್ಜಿ. ಇಲ್ಲ ಅಜ್ಜಿ, ನಾನ್ ಹಾಗಾಗಕ್ ಬಿಡಲ್ಲ. ಅದ್ ಏನ್ ಬೇಕಾದ್ರೂ ಆಗ್ಲಿ, ನಾನ್ ನನ್ನ ತಂಗಿ ಜೀವನನ ಹಾಳಾಗಕ್ ಬಿಡಲ್ಲ. ಈ ಚಕ್ರವ್ಯೂಹದಿಂದ ನಾನು ಅವಳನ್ನ ಆಚೆ ಕರ್ಕೊಂಡ್ ಬಂದೇ ಬರ್ತೀನಿ. ಅವಳು ನನಗೆ ಏನ್ ಬೇಕಾದ್ರೂ ಹೇಳಿ, ನಾನು ಅವಳಿಗೆ ಅಕ್ಕ. ನಾನ್ ನನ್ನ ಜವಾಬ್ದಾರಿನ ನಿಭಾಯಿಸ್ತೀನಿ. ಅವಳನ್ನ ಈ ಸಂಕಷ್ಟದಿಂದ ನಾನು ಕಾಪಾಡ್ತೀನಿ. ಯಾವ ಜನ್ಮದ ಕರ್ಮನೋ ಏನೋ ಆ ದೇವ್ರು ಈ ಮನೆಗೆ ಸೊಸೆಯಾಗಿ ಹೋಗು ಅಂತ ಶಾಪ ಕೊಟ್ಟವನೆ. ಈ ಮನೆಗೆ ಸೊಸೆಗೆ ಬಂದ್ಮೇಲೆ ನನ್ನ ಈ ನೈಸೀರ್ಯ ಎಲ್ಲ ಹೊಂಟೋಗೈತೆ. ಒಂದಿನಾದ್ರೂ ಈ ಜನ್ಮಕ್ಕೆ ನೆಮ್ಮದಿ ಬೇಡವಾ? ಇವತ್ತಿದ್ದಾಯ್ತಪ್ಪ ಅಂತ ಅನ್ಕೊಂಡ್ರೆ ಅಲೋ ಆಯ್ ನಾನು ಇಲ್ಲೇ ಇದ್ದೀನಿ ಅಂತ ಇನ್ನೊಂದೇನೋ ಬಾಗಿತ ಮನೆ ನಿಂತ್ಕೊಂಡಿರುತ್ತೆ. ಎಲ್ಲ ನನ್ನ ಕರ್ಮ, ಎಲ್ಲದಕ್ಕೂ ಪಡ್ಕೊಂಡು ಬಂದಿರ್ಬೇಕು. ಇದೇನ ಐಶ್ವರ್ಯ ಅವರೇ, ಸಣ್ಣ ಪುಟ್ಟ ವಿಷಯಕ್ಕೆ ಯಾರಾದ್ರೂ ಇಷ್ಟು ಸಿಟ್ಟು ಮಾಡ್ಕೋತಾರ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇದು ನಿಮ್ಮ ಮನೆ ಬಗ್ಗೆ ನೀವೇ ಯೋಚನೆ ಮಾಡದೇ ಇದ್ರೆ ಹೇಗೆ ಹೇಳಿ? ನೀನೆಲ್ಲ ಯೋಚನೆ ಮಾಡ್ಲಿ ಬೆಳ್ಳುಳ್ಳಿ. ನಾನೇನಾದ್ರು ಯೋಚನೆ ಮಾಡಿದ್ರೆ ನೀನ್ ನನಗೆ ಕಿರೀಟ ತಕೊಂಬಂದ್ ಕೊಡ್ತೀಯಾ? ಬ್ಯಾಡ್ದೆ ಇದನ್ನ ಮಾತಾಡಿ ನನ್ನ ಮನ್ಸಿಗೆ ನೋವು ಮಾಡ್ತೀಯ ಆಟಯ್ಯ. ನಾನೇನೋ ಒಳ್ಳೆವಳು, ಅದಕ್ಕೆ ಕಿತ್ತೋಗಿರೋ ಹಾರನ ಸರಿ ಮಾಡಿಸ್ಕೊಡು ಅಂತ ಕೇಳ್ತಾ ಇದೀನಿ. ಹೊಸ ಹಾರ ತಕೊಂಬಂದ್ ಕೊಡು ಅಂತ ಏನಾರು ಹೇಳದ್ನ ನಾನು ನಿನ್ಗೆ? ಅಷ್ಟಕ್ಕೆ ಅಷ್ಟೆಲ್ಲ ಕತೆ ಹೇಳಕ್ ಬಂದ್ರಲ್ಲ ನನಗೆ ಗೊತ್ತು ಕಳ್ಳ. ನಿನ್ಗಾಗ್ಲಿ ನಿಮ್ಮ ಅಮ್ಮಂಗಾಗ್ಲಿ ಈ ಮನೇಲಿರೋರು ಯಾರಿಗೆ ಆಗ್ಲಿ ನಾನು ಖುಷಿಯಾಗಿರೋದು ನೋಡಕ್ಕೆ ಇಷ್ಟ ಆಗಕ್ಕಿಲ್ಲ ಅಲ್ವಾ? ಐಶ್ವರ್ಯ ಅವರೇ, ಹೀಗೆಲ್ಲ ಯಾರಾದ್ರೂ ಮಾತಾಡ್ತಾರ? ನಿಮಗೆ ಅಮ್ಮನ ಬಗ್ಗೆ ಗೊತ್ತಿಲ್ವಾ? ಓ ಕಳ್ಳ, ಗೊತ್ತಿರ್ಲಿಲ್ಲ, ಇವಾಗ ಗೊತ್ತು ಮಾಡ್ಕೊತಾ ಇದ್ದೀನಿ. ಐಸು ನಾನಿನ್ನ ಅಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅತ್ತೆವಾ. ಇವತ್ತು ಮಾವಯ್ಯ ನನಗೆ ಹಾರ ಕೊಡು ಅಂತ ಹೇಳ್ದಾಗ ಏಟೊಂದು ನಾಟಕ ಆಡ್ಬಿಟ್ರು. ನನ್ಗೇನ್ ಗೊತ್ತಾಗಕ್ಕಿಲ್ವಾ? ಅದ್ಯಾವ್ದೋ ಚೈನ್ ಕೊಡ್ತಾರಂತೆ. ಚೈನು ನಾನ್ ನೋಡ್ದೇರ ಚೈನಾ ಅದು? ಐಶ್ವರ್ಯ ಅವರೇ, ನೀವು ನಮ್ಮ ಅಮ್ಮನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಮನೆ ಪರಿಸ್ಥಿತಿ ಏನು ನಿಮಗೆ ಗೊತ್ತಿಲ್ಲದೆ ಇರೋದಾ? ಅಮ್ಮ ಮನೆ ಖರ್ಚು, ಅಪ್ಪನ ಆಸ್ಪತ್ರೆ ಖರ್ಚು ಅಂತ ಮ್ಯಾನೇಜ್ ಮಾಡಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನಿಮ್ಗೆ ಗೊತ್ತಲ್ವಾ? ನಾನು ನಿಮಗೆ ಅವತ್ತೇ ಹೇಳಿದ್ನಲ್ಲ, ಅಮ್ಮ ಅವ್ರ ಹಾರನ. ನೀನು ನಿಮ್ಮ ಅವ್ವ ಅಪ್ಪನ ವಹಿಸ್ಕೊಂಡು ಮಾತಾಡ್ದೆ, ನನ್ನನ್ನು ವಹಿಸ್ಕೊಂಡು ಮಾತಾಡಿಯೇ. ಈ ಮನೇಲಿ ಇತ್ತೀಚೆಗೆ ಎಲ್ಲರೂ ಬದಲಾಗ್ತವ್ರೆ. ಎಲ್ಲರೂ ಅವ್ರವ್ರದ್ದು ಏನಾಯ್ತೋ ಅದನ್ನ ನೋಡ್ಕೋತವ್ರೆ. ಅದಕ್ಕೆ ನಾನು ಏನಾದ್ರೂ ಕೇಳಿದ್ರೆ ಹಿಂಗಾಡೋದು. ನೀ ನನ್ನ ಗಂಡ, ನೀನಾದ್ರೂ ನನ್ನನ್ನು ವಹಿಸ್ಕೊಂಡು ಮಾತಾಡ್ತೀಯ ಅಂತ ಅನ್ಕೊಂಡ್ರೆ ನೀನು ಹಿಂಗೆಯ. ಐಶ್ವರ್ಯ ಅವರೇ, ನಾನು ಯಾರ ಪರನೂ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಐಶ್ವರ್ಯ ಅವರೇ, ನೀವು ಹೇಳೋ ಹಾಗೆ ನಮ್ಮ ಮನೇಲಿ ಯಾರು ಕೆಟ್ಟವರಿಲ್ಲ. ಸದ್ಯಕ್ಕೆ ನಮ್ಮ ಟೈಮ್ ಕೆಟ್ಟಿದೆ ಅಷ್ಟೇ. ಇಲ್ಲಾಂದ್ರೆ
ನೀವು ಕೇಳೋ ಆಹಾರನ ಮಾಡಿಸ್ಕೊಡೋಕ್ಕೆ ಎಷ್ಟೊತ್ತು ಹೇಳಿ? ಒಂದ್ಸಲ ನಾನು ಎದ್ದು ಓಡಾಡೋ ಥರ ಆಗಲಿ, ಆಗೆಲ್ಲ ಸರಿ ಹೋಗುತ್ತೆ. ನೀವು ಕೇಳ್ತಾ ಇರೋ ಆಹಾರನ ನಾನು ಮಾಡಿಸ್ಕೊಡ್ತೀನಿ, ಸರಿನಾ? ನನಗೆ ಯಾವ ಆಹಾರನೂ ಬೇಕಾಗಿಲ್ಲ. ಅದೇನೋ ಹತ್ತು ಕರೆದು ಔತ್ನ ಮಾಡಿಸ್ಕೊಂಡಂಗೆ ಇಷ್ಟೆಲ್ಲ ಅಂದ್ಮೇಕೆ ನಾನು ಆಹಾರ ತಕ್ಕತಿನ? ನಂಗೆ ಏನೂ ಬೇಕಾಗಿಲ್ಲ. ಐಶ್ವರ್ಯ ಅವರೇ, ಈಗ ಸದ್ಯಕ್ಕೆ ಆ ವಿಚಾರ ಬೇಡ. ಆದರೆ ಇನ್ನೊಂದು ಹೇಳ, ನನಗೆ ಗೊತ್ತು ಗಂಡನಾಗಿ ನಾನು ನಿಮ್ಮ ಯಾವ ಆಸೆನೂ ತೀರಿಸ್ತಾ ಇಲ್ಲ ಅಂತ. ಅದ್ರ ಬಗ್ಗೆ ನನಗೆ ಬೇಜಾರಿಲ್ವಾ ಹೇಳಿ? ನೀವು ಕೇಳಿದೆಲ್ಲ ಕೊಡಿಸಿ ನಾನು ನಿಮ್ಮನ್ನು ರಾಣಿ ಥರ ನೋಡ್ಕೋಬೇಕು ಅಂತ ನನಗೂ ಆಸೆ ಇದೆ. ಆದರೆ ನನ್ನ ಕಾಲು ಆದಷ್ಟು ಬೇಗ ನನ್ನ ಕಾಲ ಮೇಲೆ ನಿಂತು ನಾನು ನಿಮ್ಮ ಎಲ್ಲ ಆಸೆನೂ ಈಡೇರಿಸ್ತೇನೆ, ಸರಿನಾ? ಈಗೇನು ನಿಮಗೆ ಮನೇಲಿ ಕೂತು ಹಿಂಸೆ ಆಗ್ತದೆ, ಹೌದು ತಾನೇ? ಬನ್ನಿ, ನಾನು ನೀವೆಲ್ಲಾದರೂ ಸುತ್ತಾಡ್ಕೊಂಡು ನಿಮ್ಮ ಫೇವ್ರೇಟ್ ಚಾಟ್ ತಿನ್ಕೊಂಬರೋಣ. ನಂಗೇನು ಬೇಕಾಗಿಲ್ಲ, ಆಮೇಲೆ ಅದಕ್ಕೂ ದುಡ್ಡು ಖರ್ಚಾಯ್ತದೆ. ಐಶ್ವರ್ಯ ಅವರೇ, ಮತ್ತೆ ನೋಡಿ, ನಾನು ಎಷ್ಟು ಹೇಳಿದ್ರು ನೀವು ಕೋಪನ ಕಮ್ಮಿ ಮಾಡ್ಕೋತಾನೆ ಇಲ್ಲ. ಪ್ಲೀಸ್ ನನಗೋಸ್ಕರ ಬನ್ನಿ, ನಿಮ್ಮ ಬೆಳ್ಳುಳ್ಳಿಗೋಸ್ಕರ. ಏಟೊತ್ಗೋಗೋಣ ಹೇಳು? ಸಂಜೆ ಹೋಗೋಣ, ಓಕೆನಾ? ಓಕೆ, ಆಯ್ತು. ಸುನಂದಕ್ಕ, ನಿನ್ನ ಹತ್ರ ಏನೋ ಒಂದು ಕೇಳಲ್ಲ? ತಪ್ಪು ತಿಳ್ಕೊಬಾರ್ದು. ಅದು ರುದ್ರಣ್ಣ ನಿನ್ನ ಹನಿಮೂನ್ಗೆ ಅಂತ ಎಲ್ಲೆಲ್ಲಿ ಕರ್ಕೊಂಡು ಹೋಗೋನೆ? ಅದೆಲ್ಲ ಇವಾಗ ಯಾಕೆ ಪಂಕು? ಸುಮ್ಕೆ ಏನೇನೋ ಕೇಳಬೇಡ. ಏನೇನೋ ಏನು ಕೇಳಿದೆ ನಾನು? ನಾನೇನು ಬೇರೆಯವಳ ಅನ್ಕೊಂಡಿದ್ರೆ ಹೇಳ್ಬೇಡ ಬಿಡು. ಅಯ್ಯೋ, ನಾನೆಲ್ಲ ಹಂಗಂದೆ ಪಂಕು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಸಂಕಟ ಆಯ್ತದೆ. ಅದಕ್ಕೆ ನಿಮ್ಮ ಅಣ್ಣ ರುದ್ರ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡೋಗೋಕ್ಕೆ ಒಂಥರ ಮಾಡ್ಕೋತಾರೆ. ನನ್ನನ್ನು ಹನಿಮೂನ್ ಕರ್ಕೊಂಡೋದಾರ? ನೀನೇ ಹೇಳು. ನನ್ನ ಹಣೆ ಬರ್ದಾಗೆ ಆ ಖುಷಿ ಎಲ್ಲ ಬರ್ದೇ ಇಲ್ಲ ಪಂಕು. ನನ್ನ ಹಣೆ ಬರ್ದಾಗ ಬರ್ದಿರೋದು ಎರಡೇ. ಒಂದು ನಮ್ಮ ಅಪ್ಪಯ್ಯನ ಮನೆ, ಇನ್ನೊಂದು ನನ್ನ ಗಂಡನ ಮನೆ. ಬ್ಯಾರೆ ಏನುವೆ ನನ್ನ ಕಂಡೇ ಇಲ್ಲ. ನಾನು ಮದುವೆ ಆಗಿ ಬಂದ್ಮ್ಯಾಕೆ ನಮ್ಮ ಅಪ್ಪಯ್ಯನ ಮನೆ ಕಡೆನೂ ಹೋಗೇ ಇಲ್ಲ, ಗೊತ್ತಾ? ಹ್ಞೂ ಕಣ್ ಹೇಳಿ. ನಾನಂತೂ ನನ್ನ ಕಣ್ಣಿಂದ ನೀವು ರುದ್ರಣ್ಣ ಹೊರಗಡೆ ಹೋಗಿರೋದೇ ಕಂಡಿಲ್ಲ. ಈಗ ನೋಡಿ, ನಮ್ಮ ರುದ್ರಣ್ಣ ಹೊಸ ಹೆಂಡ್ರನ್ನ ಹನಿಮೂನ್ ಕರ್ಕೊಂಡು ಹೋಗ್ತೀನಿ ಅಂತ ಹೆಂಗೆ ಕುಣಿತಾವ್ರೆ ಅಂತ. ಏನೋ ಬಿಡಿ, ಎಲ್ಲ ಅವ್ರವ್ರು ಪಡ್ಕೊಂಡು ಬಂದಿರೋದು. ನಾವೇನು ಹಣೆ ಬರೋಣ ಅಳಿಸಿ ಬದಲಾಸಕ್ಕಾಯ್ತದಾ? ಏನೋ ನಿಂಗೆ ಒಂದಾದ್ರೂ ಮಗ ಅಂತ ಆಗಿದ್ದಿದ್ರೆ ಹಿಂಗೆಲ್ಲ ಆಯ್ತಿರ್ಲಿಲ್ಲ. ಪಂಕಜ ಅವರೇ, ಬಾಯಿಗೆ ಬಂದಾಗ ಮಾತಾಡೋದು ಬಿಟ್ರೆ ಬೇರೆ ಏನು ಬರೋದೇ ಇಲ್ಲ ಅಲ್ವಾ ನಿಮ್ಗೆ? ನಿಮಗೆ ಯಾರು ಹೇಳಿದ್ದು ಮಕ್ಳಾಗದೆ ಇದ್ರೆ ಗಂಡ ಇನ್ನೊಂದು ಮದುವೆ ಮಾಡ್ಕೊಂಡು ಹನಿಮೂನು ಕರ್ಕೊಂಡು ಹೋಗ್ಬೋದು ಅಂತ? ಹೆಂಡತಿ ಅಂದ್ರೆ ಗಂಡನ್ ಸಂಗಾತಿ, ಮಕ್ಳನ್ನ ಹೆತ್ಕೊಡೋ ಮಷೀನ್ ಅಲ್ಲ. ಮಕ್ಳಾಗದೆ ಇದ್ರೆ ಅವಳನ್ನ ಎಸ್ದು ಬೇರೆ ಹೆಂಡತಿನ ತಗೊಂಬರೋದಿಕ್ಕೆ ಅಲ್ಲ. ಇಷ್ಟಕ್ಕೂ ನಿಮಗೆ ಯಾಕಿದು? ಅಷ್ಟಕ್ಕೂ ನಿಮಗ್ ಮಾತಾಡ್ಲೇಬೇಕು ಅಂತ ಇದ್ರೆ ಹೋಗಿ ನಿಮ್ ರುದ್ರಣ್ಣನ ಹತ್ರ ಎರಡನೇ ಮದ್ವೆ ಆಗೋದು ಕಾನೂನಿನ ಪ್ರಕಾರ ತಪ್ಪು ಅಂತ ಹೇಳಿ ಹೋಗಿ. ಆಗಲ್ಲ ಅಲ್ವಾ? ಆಗಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ನಿಮ್ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗಿ. ಗೌರವ, ನಿಂಗೆ ನನ್ನ ಮುಖ ಕಂಡ್ರೇನೆ ಆಗಕ್ಕಿಲ್ಲ ಅನ್ಸ್ತೈತೆ. ನಾನೇನೋ ಸುನಂದಕ್ಕಂತವ ಕಷ್ಟ ಸುಖ ಹಂಚ್ಕೋತಾ ಇದ್ದೆ. ನಂಗೇನು ಸುನಂದಕ್ಕನ ಮೇಲೆ ದ್ವೇಷನ ಹೇಳು? ಅವ್ರ ಪರವಾಗ್ಲೇ ಮಾತಾಡ್ತಾ ಇದ್ದಿದ್ದು ನಾನು. ನೀನು ಸುಮ್ಮನಾದ್ರೂ ನನ್ನ ಬೈಯಕ್ಕೆ ಬಂದ್ಬಿಡ್ತೀಯ. ಅಲ್ಲ ಅಕ್ಕ,
ನೀವು ಸುಮ್ಮನೆ ನಿಂತ್ಕೊಂಡು ಬೇಡದೇ ಇರೋದನ್ನೆಲ್ಲ ಯಾಕೆ ಕೇಳಿಸ್ಕೊತಾ ಇದ್ದೀರಾ ಅಂತ. ಹೋಗ್ಲಿ ಬಿಡಿ, ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅಯ್ಯೋ, ನಾನೇನು ತಲೆ ಕೆಡ್ಸ್ಕೊಳ್ಳಿಲ್ಲ ಗೌರವ. ಅಲ್ಲ, ನೀನು ಯಾಕೆ ಆ ಪಂಕಜಂಗೆ ಹಂಗೆ ಬೋಯ್ದ್ಬಿಟ್ಟೆ? ಪಾಪ ಅವಳು ಹೇಳಿದ್ರಾಗ ಏನು ತಪ್ಪದೆ ಅವಳು? ನಮ್ಮ ಮನೆಯಾಗಿದ್ದನೇ ತಾನೆ ಅವಳುವೇ ನೋಡಿ ಹೇಳಿದ್ದು. ನನ್ನನ್ನು ನೋಡಿ ನೋಡಿ ಅವಳಿಗೂ ಅಯ್ಯೋ ಅನ್ಸಕ್ಕೆ ಶುರುವಾಗಿರ್ತದೆ. ಅಷ್ಟಕ್ಕೂ ಅವಳು ಹೇಳಿರೋದೇ ದಿಟ್ಟ ಅಲ್ವಾ? ನಾನು ಈ ಮನೆಗೆ ಒಂದೇ ಒಂದು ಮಗಿನ ಎತ್ಕೊಟ್ಬಿಟ್ಟಿದ್ರೆ ಇದೆಲ್ಲ ಆಯ್ತಾನೆ ಇರಲಿಲ್ಲ. ಅಲ್ಲ ಅಕ್ಕ, ನೀವೇ ಹೀಗೆ ಹೇಳಿದ್ರೆ ಹೇಗೆ? ಮಕ್ಕಳಾಗ್ಲಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಬೆಲೆನೇ ಇಲ್ಲ ಅಂತ ನಿಮ್ಮ ಮಾತಿನ ಅರ್ಥ. ನಾವ್ ಹೆಣ್ಮಕ್ಳು ಮೊದಲು ಜೀವಂತವಾಗಿರೋ ಮನುಷ್ಯರು, ಆಮೇಲೆ ಮಗಳು, ಅಕ್ಕ, ತಂಗಿ, ಹೆಂಡತಿ, ಸೊಸೆ, ಅದಾದ್ಮೇಲೆ ಅಮ್ಮ. ಅಮ್ಮ ಆಗಿಲ್ಲ ಅಂದ ಮಾತ್ರಕ್ಕೆ ಬೇರೆ ಸಂಬಂಧಗಳನ್ನೆಲ್ಲ ಕಳ್ಕೊಳಕ್ಕಾಗತ್ತಾ? ನೀವ್ ಒಳ್ಳೆ ಅಕ್ಕ, ನಿಮ್ ಮೇಲೆ ಆಗ್ತಿರೋ ಅನ್ಯಾಯನ ತಡೆದು ಹೋರಾಡೋದ್ ಬಿಟ್ಟು ನಿಮ್ಮನ್ನ ನೀವೇ ಬೈಕೋತಿದ್ದೀರಲ್ಲ. ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಅಕ್ಕ. ನೀವ್ ಏನಾದ್ರೂ ಮಾಡಿ ಈ ಅನ್ಯಾಯದ ವಿರುದ್ಧ ಹೋರಾಡಿ. ನೀವ್ ನನ್ನ ಜೊತೆ ನಿಂತ್ಕೊಳ್ಳಿ ಅಕ್ಕ. ನೀವು ನಿಮ್ ಸ್ಥಾನನ ಪಡ್ಕೊಳ್ಬೇಕು ಅಂದ್ರೆ ಇರೋದಿದು ಒಂದೇ ದಾರಿ. ಪ್ರೇಮ ಕಾಶ್ಮೀರ, ಕಾಶ್ಮೀರದಾಗೆ ಬಿಳಿ ಮಂಜುಗಡ್ಡೆ, ಮಂಜುಗಡ್ಡೆಯಾಗೆ ನಾನು ನನ್ನ ಗ್ರೀಸ್ಮಿ. ಗ್ರೀಸ್ಮಿ, ಏನವ ಈ ತರ ವಾಲಾಡ್ಕ ಬತ್ತಿದ್ಯೆ? ಹೋಗು ಹೋಗು, ಬಿರ್ಬಿರ್ನೆ ರೆಡಿಯಾಗಿ ಹೋಗು. ಬೇಡ ನೋಡು, ನನ್ನ ತಾಳ್ಮೆಯ ಪರೀಕ್ಷೆ ಮಾಡಬೇಡ. ಹೋಗು.